ಸೊ ನಟ ದರ್ಶನ್ ವಿಚಾರದಲ್ಲಿ ಈಗ ಆಗಿರುವಂತಹ ಬೆಳವಣಿಗೆ ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ನಿನ್ನೆ ಎಲ್ಲ ಸ್ಥಳ ಮಹಜರನ್ನ ಮಾಡಿದ್ರು. ಅದಾದ ನಂತರ ಈಗ ಒಂದಿಷ್ಟು ವಿಚಾರಗಳು ಆಚೆ ಬರ್ತಾ ಇದೆ. ಸೊ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದು, ದರ್ಶನ್ ವಿರುದ್ಧ ಕ್ರಮಕ್ಕೆ ಈಗ ಚಿತ್ರರಂಗ ಮುಂದಾಗುತ್ತಾ ಅಂತ ಹೇಳಿ ದರ್ಶನ್ ಬ್ಯಾನ್ಗೆ ಈಗ ಒತ್ತಡ ತುಂಬಾ ಹೆಚ್ಚುತ್ತಾ ಇದೆ. ದರ್ಶನ್ ಬ್ಯಾನೋ ದರ್ಶನ್ ವಿರುದ್ಧ ಅಸಹಕಾರನೋ. ಸೊ ಸಂಜೆ ವಾಣಿಜ್ಯ ಮಂಡಳಿಯ ತುರ್ತು ಸಭೆ ಕೂಡ ಕರೆಯಲಾಗಿದೆ. ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದು ಫಸ್ಟ್ ಟೈಮ್ ಈ ರೀತಿ ಆಗಿದೆ ಅನ್ನೋದಾಗಿದ್ದರೆ ಈ ರೀತಿಯಾಗಿ ಬ್ಯಾನು ಅದು ಇದು ಯಾವುದು ಚರ್ಚೆ ಆಗ್ತಾ ಇರಲಿಲ್ಲ. ಪದೇ ಪದೇ ಈ ರೀತಿಯಾಗಿ ಚಿತ್ರರಂಗದಲ್ಲಿ ಇದ್ದುಕೊಂಡು ಇಂಥ ಕೃತ್ಯಗಳನ್ನು ಎಸಗುವಂತಹ ಸಂದರ್ಭಗಳು ಬಂದಾಗ ಹೆಂಡತಿ ಹೊಡೆಯುವಂಥದ್ದು, ಇನ್ನೆಲ್ಲೋ ಕುಡಿದು ಗಲಾಟೆ ಮಾಡುವಂಥದ್ದು, ಇಂಥ ಪದೇ ವಿಚಾರಗಳು ಬಂದಾಗ ಇನ್ಯಾರ್ದು ಬಗ್ಗೆ ಇನ್ನೊಂದೇನೋ ಮಾತನಾಡೋದು, ಇವೆಲ್ಲವೂ ಕೂಡ ಬಂದಾಗ ಸೊ ಅದಕ್ಕೊಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಈ ಒತ್ತಡ ಬರ್ತಾ ಇದ್ದಿದ್ದು. ಸೊ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಒತ್ತಡ ಇತ್ತು. ಇವತ್ತೇನು ನಿರ್ಧಾರ ತಗೊಳ್ತಾರೆ ನೋಡಬೇಕು. ಸಂದರ್ಭದಿಂದ ಅವತ್ತಿನಿಂದನೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಅಧಿಕೃತವಾಗಿ 4 ಗಂಟೆಗೆ ನಾವು ನಮ್ಮ ವಾಣಿಜ್ಯ ಮಂಡಳಿನಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ. ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ, ಹಿರಿಯರೆಲ್ಲ ಸೇರ್ಕೊಂಡು ಏನು ತೀರ್ಮಾನ ತಗೊತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋದನ್ನು, ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. 4 ಗಂಟೆಗೆ ಮೀಟಿಂಗ್ ಮುಗಿದಾದ್ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ತಮಗೆ ತಿಳಿಸ್ತಾರೆ, ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ EC ಮೆಂಬರ್ಸ್ ಅಷ್ಟೇ, ನಮ್ಮ ಮಾಜಿ ಅಧ್ಯಕ್ಷಗಳಿದ್ದಾರೆ, ಮಾಜಿ ಅಧ್ಯಕ್ಷಗಳು ಬರ್ತಾರೆ. ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದೇ ನಿಜ ಆದರೆ ಇಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ಆ ತೀರ್ಮಾನಕ್ಕೆ ಬರ್ತಾರೆ. ಮೇಡಮ್ ಸರ್, ಕಲಾವಿದರ ಸಂಘದ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಹೇಗೆ ಏನು ಮಾಡ್ಬೋದು ಅಂತ ಹೇಳಿ ನಮ್ಮ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ದಾರೆ, ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ದೊಡ್ಡಣ್ಣ ಅವರು. ಅಂದರೆ ಯಾವ ರೀತಿಯಾದಂಥದ್ದು ಇದಕ್ಕೊಂದು ಅಂತಿಮ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ. ಒಟ್ಟಾರೆ ಚಿತ್ರರಂಗ ಮತ್ತು ಕಾರ್ಯಕಾರಿ ಸಮಿತಿಯ ಸಭೆ ಏನು ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ, ಎಲ್ಲ ಅಂಗಸಂಸ್ಥೆಯವರು ಕೂಡ. ಆಗಲೇಬೇಕು ಸರ್, ನಾನೊಬ್ಬ ಅಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯನೂ ಕೂಡ ಹೌದು. ದಯಮಾಡಿ ಮೇಡಮ್, ಯಾವುದೇ ಕಾರಣಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರ ಮೇಲೆ ಬಳಸೋಕ್ಕಾಗಲ್ಲ ಮೇಡಮ್. ನಾನು ನಿನ್ನೆನೂ ಕೂಡ ಒಂದು ವಾಹಿನಿಯಲ್ಲಿ ಅದನ್ನು ಹೇಳಿದ್ದೀನಿ. ಏನಪ್ಪ ಅಂದರೆ ನಾವು ಅಸಹಕಾರ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ಬೋದು, ಅಸಹಕಾರ ಚಳವಳಿ ಅಂತ ಮಾಡ್ಕೋಬೋದೇ ವಿನ ನಾವು ಬ್ಯಾನ್ ಅನ್ನೋ ಪದವನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬ್ಯಾನ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇಲ್ಲ. ಪಾರ್ವತಕ್ಕ ಅವರು ಹೇಳಿದರು, ಅಂಬರೀಷ್ ಅಣ್ಣನು ಹೇಳಿದರು. ಅವಾಗ ಆಗಿರತಕ್ಕಂಥ ತಪ್ಪನ್ನು ತಿರುಗಿ ತಪ್ಪು ಮಾಡ್ಬೇಕಾ ಮೇಡಮ್? ಅವಾಗ ಒಂದು ಸರಿ ಬ್ಯಾನ್ ಅಂತ ಹೇಳಿ ಅದನ್ನು ಹಿಂಪಡೆದಿದ್ದಾಗಿದೆಯಲ್ವಾ, ತಿರುಗಿ ಅದನ್ನೇ ತಪ್ಪು ಮಾಡೋಕ್ಕಾಗ್ತದ? ಸೊ ಆ ತಪ್ಪುಗಳನ್ನ ನಾವು ಮಾಡಲ್ಲ. ಅದನ್ನು ಕೂಲಂಕುಷವಾಗಿ ಕ್ರಮ ಅಂದರೆ ಅಸಹಕಾರ. ಕ್ರಮ ಅಂದರೆ ನೀವು ಯಾವ ರೀತಿ ತೊಗೊಳಕ್ಕೆ ಸಾಧ್ಯ? ಕ್ರಮ ತಗೊಳ್ಳೋದಕ್ಕೆ ಕಾನೂನಿದೆ, ಪೊಲೀಸ್ ಇದ್ದಾರೆ, ನ್ಯಾಯಾಲಯ ಇದೆ, ಅವ್ರು ತಗೊತಾರೆ ಕ್ರಮನ. ಅವ್ರು ತಗೊಂಡಾದ ಮೇಲೆ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾವು ತೀರ್ಮಾನ ತಗೊಂಡು ಮಾಡ್ತೀವಿ. ಅಸಹಕಾರದ ಪ್ರಕ್ರಿಯೆ ನಾನು ಪರ್ಟಿಕ್ಯುಲರಾಗಿ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್. ಚಿತ್ರರಂಗದಿಂದ ಅಸಹಕಾರ ಅನ್ನೋಂಥ ಇದು ಸ್ಟಾರ್ಟ್ ಆದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಿರ್ದೇಶಕರ ಸಂಘದ ಸದಸ್ಯರುಗಳು ಅವರ ಚಿತ್ರಗಳನ್ನು ನಿರ್ದೇಶನ ಮಾಡಲ್ಲ. ನಿರ್ಮಾಪಕರ ಸಂಘ ಅಥವಾ ವಾಣಿಜ್ಯ ಮಂಡಳಿ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗಳಿಗೆ ನಾವು ಸಹಕಾರ ಕೊಡಲ್ಲ. ಹಾಗೆಯೇ ಕಾರ್ಮಿಕರ ಒಕ್ಕೂಟ ಒಂದು ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ. ಯಾರೂ ಕೂಡ ಕಾರ್ಮಿಕ ವರ್ಗದವರು 24 ಕ್ರಾಫ್ಟ್ನವರು ಕೂಡ ಯಾರು ಅವರಿಗೆ ಸಹಕಾರ ಕೊಡಲ್ಲ, ಅವ್ರ ಸಿನಿಮಾಗಳಲ್ಲಿ ವರ್ಕ್ ಮಾಡಲ್ಲ. ಸೊ ಅಸಹಕಾರದ ಮಾನದಂಡ ಅಂದರೆ ಇದು. ಅಸಹಕಾರದ ಅದೇ ಯಾರೂ ಮಾಡಲ್ಲ. ಇವನ್ ಕಾರ್ಮಿಕರ ವರ್ಗದವರು ಕೂಡ ಕೆಲಸಗಳನ್ನ ಮಾಡಲ್ಲ. ಅದು ಏನಪ್ಪ ಅಂದರೆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನ. ಆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಪ್ರತಿಯೊಬ್ಬರು ಬದ್ಧರಾಗಿರ್ತಾರೆ. ಹೇಳಬೇಕು ಸರ್, ಹೇಳಿದ್ದೀವಿ, ಹೇಳಬೇಕು. ಆ ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನು ಇವತ್ತು ಸಾಯಂಕಾಲ ನಾವು ತೀರ್ಮಾನ ತಗೊತೀವಿ. ಆಮೇಲೆ ಕೆಲವರೆಲ್ಲ ವೈಯಕ್ತಿಕವಾಗೂ ಕೂಡ ಹೋಗ್ಬಿಟ್ಟು ಬಂದಿದ್ದಾರೆ, ಹೋಗಿ ಸಾಂತ್ವನ ಹೇಳ್ಬಿಟ್ಟು ಬಂದಿದ್ದಾರೆ. ಆಮೇಲೆ ಇದು ಅಖಿಲ ಭಾರತ ವೀರಶೈವ ಮಹಾಸಭಾ, ನಾನು ಅಲ್ಲಿ ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರೋದ್ರಿಂದ, ನಾನು ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿರೋದ್ರಿಂದ ನಮ್ಮಲ್ಲೂ ಕೂಡ ಚರ್ಚೆ ಆಗಿದೆ. ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಬ್ಯಾನ್ ಮಾಡೋಕ್ಕಾಗಲ್ಲ, ಒಪ್ಕೊಳ್ಳೋಣ, ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶಗಳಿಲ್ಲ. ದಟ್ಸ್ ಟ್ರೂ. ಮಣ್ಕಾರ್ ಅವರು ಹೇಳ್ತಾ ಇರುವಂಥ ಮಾತು ಅಕ್ಷರಶಃ ನಿಜ.
ಬಟ್ ಪದೇ 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 ಈ ರೀತಿಯಾದಂಥ ಘಟನೆಗಳು ನಡೆದಾಗ ಚಿತ್ರರಂಗಕ್ಕೆ ಒಂದು ಕಪ್ಪು ಕಳಂಕ ಬರುವಂಥದ್ದಂತೂ ಯಾವ ಅನುಮಾನವಿಲ್ಲ. ಅದನ್ನು ಹೊರೋದಾದರೆ ಚಿತ್ರರಂಗ ಹೊತ್ಕೊಳ್ಳಿ, ನಮ್ಮ ಕರ್ನಾಟಕದವರ ನಮಗೊಂಚೂರು ನೋವಾಗತ್ತೆ. ಬಟ್ ಏನು ಸ್ಟ್ಯಾಂಡು? ಚಿತ್ರರಂಗ ಯಾವುದಾದ್ರು ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಬೇಕಲ್ವಾ, ಇಂಥದ್ದು ಮಾಡ್ತೀವಿ ಇಂಥದ್ದಿದೆ ಅಂತ ಹೇಳಿ. ಏನು ಸ್ಟ್ಯಾಂಡಿಗೆ ಬರ್ತಾ ಇದ್ದಾರೆ ಅಂತ ಮೂಲಗಳಿಂದ ಏನು ಸಿಗ್ತಾ ಇದೆ ಮಾಹಿತಿ ಭಾರತಿ? ಹೌದು ಅರುಣ್, ಅದೇ ವಿಚಾರವಾಗಿ ಕೊನೆಗೂ ಚಿತ್ರರಂಗ ಫಿಲ್ಮ್ ಚೇಂಬರ್ ಎಚ್ಚೆತ್ಕೊಂಡ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ದರ್ಶನ್ ಅವರನ್ನ ಬ್ಯಾನ್ ಮಾಡ್ಬೇಕು ಅನ್ನೋ ಕೂಗು ಹೆಚ್ಚಾದ ಹಿನ್ನೆಲೆಯಲ್ಲೇ ಇದೀಗ ಇವತ್ತು 4 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಫಿಲ್ಮ್ ಚೇಂಬರ್ ಅಲ್ಲಿ ನಡೀತಾ ಇದೆ. ಅದರಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಅಂದ್ರೆ ಫಿಲ್ಮ್ ಚೇಂಬರ್ ಅಡಿಯಲ್ಲಿ ಬರುವಂತ ಎಲ್ಲಾ ಅಂಗ ಸಂಸ್ಥೆಗಳು ಒಕ್ಕೊರಲಿನ ತೀರ್ಮಾನ ಮಾಡಿ ಬ್ಯಾನ್ ಮಾಡ್ಬೇಕಾ ಅಥವಾ ಅಸಹಕಾರ ನಡೆಸಬೇಕಾ ಅಂತ ಹೇಳಿ. ಅಸಹಕಾರ ಧೋರಣೆ ಮಾಡೋದಾದ್ರೆ ಯಾವುದೇ ರೀತಿಯಲ್ಲಿ ಅಂದ್ರೆ ಈ ನಿರ್ಮಾಪಕರ ಸಂಘ ಇರ್ಬೋದು, ನಿರ್ದೇಶಕರ ಸಂಘ ಇರ್ಬೋದು, ಒಕ್ಕೂಟ ಇರ್ಬೋದು, ಒಕ್ಕೂಟದವರು ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಅಂದ್ರೆ ಆ ನಟನೆಗೆ ಯಾರ ಮೇಲೆ ಅಸಹಕಾರ ಧೋರಣೆ ತೋರಿಸ್ತಾರೋ ಅವ್ರ ಮೇಲೆ ಸಪೋರ್ಟ್ ಬೆಂಬಲಕ್ಕೆ ಬರೋದಿಲ್ಲ. ಹಾಗೇನೆ ನಿರ್ಮಾಪಕರು, ಯಾವುದೇ ಚಿತ್ರ ನಿರ್ಮಾಪಕರು ಕೂಡ ಅವರ ಚಿತ್ರವನ್ನ ನಿರ್ಮಾಣಕ್ಕೆ ಮುಂದೆ ಬರೋದಿಲ್ಲ. ಹೀಗಾಗಿ ಅದು ಬ್ಯಾನ್ ಆಗೋದಿಲ್ಲ. ಯಾರು ಸಹಕಾರನೆ ಮಾಡಿಲ್ಲ ಅಂತ ಅಂದಾಗ ಅವ್ರು ಯಾವ ರೀತಿಯಲ್ಲಿ ಸಿನಿಮಾ ಮಾಡಕ್ ಸಾಧ್ಯ? ಈ ತರದ ಒಂದು ಧೋರಣೆಯನ್ನ ಹೇರುವಂತಹ ಒಂದು ಕೂಗು ಕೇಳಿ ಬರ್ತಿರೋ ಹಿನ್ನೆಲೆಯಲ್ಲಿ ಈ ಒಂದು ಪ್ಲಾನ್ ಮಾಡಿ ಮೀಟಿಂಗ್ ಮಾಡಿ ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಮುಂದೆ ಫಿಲ್ಮ್ ಚೇಂಬರ್ ಯೋಚಿಸುತ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಬಣಕರ್ ಅವರು ನಿರ್ಮಾಪಕರ ಸಂಘದ ಅಧ್ಯಕ್ಷರು. ಹೀಗಾಗಿ ಅವರ ಒಂದು ಮಾತು ಕೂಡ ಪ್ರಮುಖವಾಗುತ್ತೆ. ಯಾಕಂದ್ರೆ ನಿರ್ಮಾಪಕರು ಚಿತ್ರ ನಿರ್ಮಾಣನೆ ಮಾಡದೇ ಇದ್ರೆ ಮುಂದೆ ಯಾವ ಸಿನಿಮಾ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ವಾ. ಹೀಗಾಗಿ ಎಲ್ಲಾ ರೀತಿಯಲ್ಲೂ ಏನು ಅವರನ್ನ ಹೇಗೆ ದೂರ ಇಡಬೇಕು ಅನ್ನೋದು ಪ್ಲಾನು. ಆದ್ರೆ ಅವರು ಸದ್ಯಕ್ಕೆ ಅರೆಸ್ಟ್ ಆಗಿರೋದ್ರಿಂದ, ಆರೋಪಿ ಸ್ಥಾನದಲ್ಲಿರೋದ್ರಿಂದ ಮುಂದೆ ಏನಾಗ್ಬೋದು ಏನೋ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡೋಣ ಅಂತ ಹೇಳಿ ತಡ ಮಾಡ್ತಿದ್ದ ಚಿತ್ರರಂಗ ಪದೇ ಪದೇ ಈ ತರದೊಂದು ಆಗ್ತಾ ಇದೆ. ಹಾಗೆ ಜೊತೆಗೆ ಜಾಸ್ತಿ ಆಕ್ರೋಶ ವ್ಯಕ್ತವಾಗ್ತಿದ್ದ ಹಿನ್ನೆಲೆ ಜೊತೆಗೆ ಜಾಸ್ತಿ ಕೂಗು ಕೇಳಿ ಬರ್ತಾ ಇತ್ತು. ಅವ್ರನ್ನ ಯಾಕೆ ಫಿಲ್ಮ್ ಚೇಂಬರ್ ಹೀಗ್ ಮಾಡ್ತಿದೆ, ಏನೋ ಒಂದು ಬ್ಯಾನ್ ಮಾಡೋದಾಗಿರ್ಲಿ, ಸಹಕಾರ ತೋರಿಸ್ತಾ ಇಲ್ಲ, ಯಾಕೆ ತಟಸ್ಥವಾಗಿದೆ, ಏನಾದ್ರು ಭಯನ, ಈ ತರದ ವಿಚಾರ ಎಲ್ಲ ಕೇಳಿ ಬರ್ತಿದ್ದ ಹಿನ್ನೆಲೆಯಲ್ಲಿ ಎಲ್ಲಾ ಅಂಗ ಸಂಸ್ಥೆಗಳು ಸೇರಿ ಇವತ್ತೊಂದು ತೀರ್ಮಾನಕ್ಕೆ ಬರ್ತಾರೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.